ಅದು ಚಿಂದಿ ಚೂರು ಆಯ್ತು ಅಂದ್ರೆ ಮನೆಗೆ ಬರೋಕ್ಕಾಗಲ್ಲ. ಹ್ಞೂ ಫೆವಿಕ್ವಿಕ್ ಹಾಕಿರೋದು ಗೊತ್ತಾ ನಿಂಗೆ? ಅದು ಹೆಂಗೋ ಪುಡಿನಲ್ಲ ಒಂದ್ ಇದಕ್ಕೆ ಹಾಕ್ಬಿಟ್ಟು ಹಂಗೆ ಫೆವಿಕ್ವಿಕ್ ಹಂಗೆ ಹಾಕ್ಬಿಟ್ಟು ಹಂಗೆ ಹಾಕಿ ಅಮ್ಮ ಅದುಂಬಿಟ್ಟಿದ್ಯಾ? ಪ್ರೆಸ್ ಮಾಡ್ಬಿಟ್ಟಿರೋದು. ಅದು ನಾನಲ್ಲ, ಅವನು ಪಂಚರ್ ಆಗ್ದವನು. ಹೌದಾ? ಓ ಅವನೆಂತ ಸುಳೆ ಮಗನು? ಅವನು ಉಗೀತಾನ ನನಗೆ ಬ್ಯಾಲೆನ್ಸ್ ತೆಗೆದು ತೋರಿಸ್ತಾ ಇದೀನಿ. ಒಬ್ರೊಬ್ರಾಗಿ ಚಿಲ್ಲರೆ ಕಾಸುಗಳಾಗ್ತಾವ್ರೆ. ಅವನೇ ಬೇಜಾರಾಗುತ್ತಾ, ಓ ಇವ್ರ ಎಂಡ್ರನ್ನ ಇವನು ನೆಕ್ಸ್ಟ್ ಲೆವೆಲ್ ಬಿಡು ಇವರಲ್ಲ ಅಂತ. ಅವನೇ ಫುಲ್ ಬೇಜಾರಾಗೋಗವನೆ. ಅವನೇ ಫೇಕ್ಗೂ ಕಾಸು ಕೇಳಲಿಲ್ಲ ಅವನು. ಹಂಗೆ ಹಾಕೊಟ್ಟ ಕೊಡೋ ಫೆವಿಕ್ವಿಕ್ಕು ಅದಕ್ಕೆಲ್ಲ ಏನಕ್ಕೂ ಕಾಸೇ ಕೇಳಲಿಲ್ಲ. ಟ್ಯೂಬ್ 700 ರೂಪಾಯಿ ಎಂದಪ್ಪ. ಸರಿ ಟ್ಯೂಬು ಫಿಟ್ಟಿಂಗ್ ಎರಡು ಸೇರಿಸಿ 700 ರೂಪಾಯಿ ಎಂದ. ಸರಿನಾ? ನಾನು ಅಲ್ಲೇ 10 ನಿಮಿಷ ಕುತ್ಕೊಂಡು ಇವನು ಕಡಿಮೆ ಮಾಡ್ತಾನ ಬೋಸುಡಿ ಮಗ ಅಂತ ಕಾಯ್ತಾ ಇದ್ದೆ. ಓ ಇವನು ಕಡಿಮೆನೇ ಮಾಡಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇನು ಮಾಡಿದೆ, ಆಯ್ತು ಅಣ್ಣ ಹಾಕಿ ಅಂದೆ. ಬಿಡ್ಸ ಟೈರು, ನಮ್ಮನ್ ಟೈರ್ ನಿಂಗೆ ಎಳೆದ ನೋಡು ಪುಡಿ ಕೆಳಗೆ ಬೀಳ್ತಾ ಇದೆ. ನಮ್ಮನ್ ಬ್ಲ್ಯಾಕ್ ರಬ್ಬರು ನಮ್ಮ ಅದು ಇಲ್ಲಿ ಅರ್ಧ ಇಲ್ಲ ಮಚ್ಚ, ಅರ್ಧ ಇಲ್ವೇ ಇಲ್ಲ ರಬ್ಬರಲ್ಲಿ. ಅದು ಆಯ್ತು ಸೇಮ್ ಬಿಡು, ಹಾಕ್ತೀನಿ. ನೋಡಿ ಗೈಸ್, ಇನ್ನು ನಾಗರಬಾವಿಲಿ ಇದ್ದೀವಿ, ಆಗಲೇ ಹೆಬ್ಬಾಳ ಹತ್ರ ಅಂತ ಹೇಳಿದೀವಿ. ಬಂದಲ್ಲಿ ಕಾಯ್ಬೇಕು, ಬಂದು ಕಾಯ್ಬೇಕು ಪ್ಲಸ್ ಸಾಯ್ಬೇಕು. ಬೋಳಿ ಮಗ ಇನ್ನ ಯೂನಿವರ್ಸಿಟಿ ಒಳಗೆ ಹೋಯ್ತಾನ ಆಪೋಸಿಟ್. ಉಯ್ ನೀರೆಲ್ಲ ಹೋಯ್ತಾ? ಸೊ ಗೈಸ್, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಪ್ರಾಬ್ಲಮ್ ಏನಾಗೋಯ್ತು ಅಂದರೆ, ನಾನೇ ಮಾಡಿದ್ದು, ಗಾಡಿ ಹಿಂದೆ ಎತ್ತದ ಇದ್ದೆ, ಆ್ಯಕ್ಟಿವ್ ಆಯಿತು, ನೋಡ್ಕೊಳ್ಳಲಿಲ್ಲ. ಹೋಗಿ ತಳ್ಳು ಅಂತ ಹೊಡೆದಿದ್ದೀನಿ. ಆ್ಯಕ್ಟಿವ್ ಆದ ಫೋಟೋಸ್ ಇದ್ದರೆ ವ್ಲಾಗಲ್ಲಿ ನಾಳೆ ಹಾಕ್ತೀನಿ, ತೋರಿಸ್ತೀನಿ. ಫುಲ್ ಸ್ಕ್ರ್ಯಾಚು. ಸೊ ಅದಕ್ಕೆ ನಾನು ನೋಡಿದ್ದು ಗಾಡಿ ಹೆಂಗೆ ಮಾಡಿದ್ದೀನಿ. ಇದು ಟೈಲ್ ಲೈಟ್ ಏನಾಗೋಯ್ತು, ಇಲ್ಲಿ ರಾಕೆಟಿಂದಾನೇ ಕ್ರ್ಯಾಕ್ ಆಗೋಯ್ತು ಆ್ಯಕ್ಟಿವ್ ಆಗಿ ಬಿದ್ದೋದಕ್ಕೆ. ಸೊ ನಂಬರ್ ಪ್ಲೇಟಿಗೆ ಈ ಥರ ಜಿಪ್ ಟೈ ಹಾಕ್ಬಿಟ್ಟು ಕುಣಿಸಿದ್ದೀನಿ. ಯಾಕಂದರೆ ನಂಬರ್ ಪ್ಲೇಟ್ ಇಲ್ಲದೆ ಓಡಿಸ್ಬೇಡಿ ಗೈಸ್ ಯಾರೋ ಫೋನ್ ಆಗ್ತಾವ್ರಲ್ಲ. ಹಲೋ, ನಾವಾ ಇವಾಗ ಏರ್ಪೋರ್ಟ್ ಆನ್ ದ ವೇ. ಅದಾಗಿದ್ದು ಪ್ರಾಬ್ಲಮ್ಮು. ಸೊ ಹಿಂದೆಗಡೆ ಆ್ಯಕ್ಟಿವ್ ಆಗಿ ಗುದ್ಬಿಟ್ಟೆ, ಅದಕ್ಕೇ ಟೇಲ್ ಲೈಟು ಫುಲ್ಲು ಆ ಥರ ಜಿಪ್ಟಾಯಿಂದ ಹಾಕಿದ್ದೀನಿ. ಅದಾದಮೇಲೆ ಮುಂದೆ ನೋಡೋಕ್ಕೆ ಬಂದರೆ ಗೈಸ್, ಇದು ರಿಬೇಟ್ಸ್ ಅಂತೂ ಹಾಕ್ತಾರೆ ಇವರು, ಸರಿ ಒಪ್ಕೊಳ್ಳೋಣ. ಬಟ್ ಈ ರಿಬೇಟ್ಸು ಎಲ್ಲಿ ಲೋಕಲಲ್ಲಿ ಸಿಗೋದೇ ಇಲ್ಲ. ಶೋರೂಮ್ಗೆ ಹೋಗ್ಬೇಕು ಅಂದರೆ ಅಂಥ ಟೈಮಲ್ಲಿ ಆಗಲ್ಲ ನಮಗೆ ಶೋರೂಮ್ಗೆ ಹೋಗೋಕ್ಕೆ. ಸೊ ಮುಂದೆಗಡೆ ನೋಡಿ, ಇದು ಫುಲ್ಲು ಕ್ರ್ಯಾಕೇ ಬಂದ್ಬಿಡೈತೆ. ಮಾಡಿದ್ದು ಇವರೇ ಸರ್. ನೋಡಿ ಏನಿಲ್ಲ ಗೈಸ್, ನಾನು ಸುಮ್ಮನೆ ಫನ್ನಾಗಿ ಹಿಂಗೆ ಮುಂದೆ ಬರ್ತಾಯಿದ್ದೆ, ಇವ್ರು ಹಿಂಗೆ ಇಟ್ಕೊಂಡ್ರು. ಸೊ ಅವಾಗ ಇದು ಕ್ರ್ಯಾಕ್ ಬಿದ್ದೋಯ್ತು. ಇಲ್ಲಿ ಕ್ರ್ಯಾಕ್ ಬಿದ್ದಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಅದೇನು ರಿಬೇಟ್ ಹೊಡಿತಾರೋ ಪಂಚ್ ಹೋಲು, ಇದು ಇಲ್ಲಿಂದ ಲೂಸ್ ಆಗೋಯ್ತು. ಸೊ ಇಲ್ಲಿಂದ ಲೂಸ್ ಆಗಾದ್ಮೇಲೆ ಇದು ಲೂಸ್ ಆಗಿ ಬಿದ್ದೋಗುತ್ತೆ ಅಂದ್ಬಿಟ್ಟು ಈ ಕಡೆ ತೆಗೆದ್ಬಿಟ್ಟೆ. ಸೊ ಮುಂದೆ ಇದು ಜಿಪ್ಟಾಯಿಂದ ಟ್ಯಾಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಹಿಂದೇದು ಮಾತ್ರ ಐತೆ. ಏನು ಮಾಡೋಣ, ತಗೊಂಡಿರೋ ಗಾಡಿ ಎಲ್ಲ ಟಾಪ್ ನಾಚ್ ಗಾಡಿಗಳೇ ಗೈಸ್, ಏನೂ ಮಾಡೋಕ್ಕಾಗಲ್ಲ, ಜುಗಾಡ್ಗಳು ಮಾಡ್ಕೊಬೇಕು. ಸೊ ಅದಕ್ಕೆ ಹಿಂದೆಗಡೆ ಹಾಕ್ಬಿಟ್ಟಿದ್ದೀವಿ. ನಂಬರ್ ಪ್ಲೇಟಿಂದ ಹಾಕ್ಬಿಟ್ಟಿದ್ದೀವಿ ಅಷ್ಟೇ. ಸ್ಟಾಕು ಎಲ್ಲ ಕಂಪ್ಲೀಟಾಗಿ ಅಲ್ವಾ ಮಾಮ್ಸ್? ಫುಲ್ ಸ್ಟಾಕು. ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. 5 ಐತೆ. ಇಲ್ಲೇ ಕೀದ್ಬಿಟ್ಟ ಒಂದು ಇಲ್ಲೇ ಸೇದಕ್ಕೆ. ಏಯ್ ಪಲ್ಸರ್ ಅಲ್ಲೇ ನಿಲ್ಸ್ದಾಕೋಣ, ಅವನು ನಿಲ್ಸ್ದಾಕೋಣ. ಸಾರಿ ಬ್ರೋ, ನನ್ನ ಫ್ರೆಂಡು ಅನ್ಕೊಂಡ್ವಿ ಬ್ರೋ. ಹೆಲ್ಮೆಟ್ ಇಲ್ದೆ ಆ ಜೋಸಲ್ಲಿ ಹೆಂಗೋ ಹೋಯ್ತಾರೆ. ನನಗೆ ಬೀಜ ಬೈಕ್ ಬಂತ ಹೋಗಿದ್ ನೋಡಿ. ನಾವು ಹೆಲ್ಮೆಟ್ ಹಾಕೊಂಡು ಓಡಿಸಿ ಮಚ್ಚ. ಒಂದು 60-70 ಮೇಲೆ
ಆಗದೇ ಇಲ್ಲ, ಕಣ್ಣಲ್ಲೆಲ್ಲ ಫುಲ್ ನೀರು ಬಂದ್ಬಿಡುತ್ತೆ. ಹೆಲ್ಮೆಟಲ್ಲಿ ವೈಸರ್ ಓಪನ್ ಮಾಡ್ಕೊಂಡು 120, 160 ಹೊಡಿತಾ ಇರ್ತೀವಿ, ಬೇಜಾರಿಲ್ಲ. ಬಟ್ ಹಂಗೆ ವಿತೌಟ್ ಹೆಲ್ಮೆಟ್ ಓಡ್ಸೋಕ್ಕೆ ಆಗಲ್ಲ. ಏ ಐ ಬ್ರೋ, ನಾನು ಟಿ ಟಿ ಯುಗೆ ಹೋಗಿರೋದೆ 3-4 ರೈಡ್ಗಳಷ್ಟೇ. ಇವನು ಹುಸೇನ್ ಥರನೇ ಅವನಲ್ಲೋ ನೋಡೋಕ್ಕೆ. ಹುಸೇನ್ ಥರ ಇಲ್ಲ ನೋಡೋಕ್ಕೆ. ಅವ್ನು ಕೂದಲು ನೋಡ್ಬೇಕಿತ್ತು ಅವಾಗ. ಹೆಲ್ಮೆಟಲ್ಲಿ ನೋಡಿದ್ರೆ ಮತ್ತೆ ಹುಸೇನ್ ಥರನೇ ಅವನೇ ಕಣೋ. ಹೆಲ್ಮೆಟ್ ಒಳಗಿಂದ ನೋಡಿದ್ರೆ ಹುಸೇನ್ ಥರನೇ ಅವನೇ ನೋಡು. ಸ್ವಲ್ಪ ಬಾಡಿ ಬ್ಯಾಸ್ ದೊಡ್ಡದಷ್ಟೇ. ನೋಡಕ್ ನಾ ಮುಡ್ಕೊಂಡ್ ಥರ ಇದೆಯಂತ ಅವನು ಹೆಲ್ಮೆಟ್ ಒಳಗೆ. ಇಲ್ಲೇ ಐತೆ ಬಿಡು, ಇಲ್ಲಿ ನಿಂದ್ರಲ್ಲೇ ಮಾಡೋಂತ. ಓ ಕ್ರೇಜಿ, ಕೊಡ್ರಿ 15 Pro Max. 15 Pro Max ಇವಂದು ಅದೇ ಕಣೋ. ಹೊಸ ಕೊಡೋ, ಇನ್ನೇ ಓಪನೇ ಮಾಡಿಲ್ಲ ಇವನು. ಹೋಗ ಮುಂದೆ. ಕೆಲಸ ಇಲ್ದಿರೋರ್ಗೆ ಏನೋ ಹೇಳ್ತಾರಲ್ಲ, ತಗದಿಲ್ಲದ ನಮ್ಮ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ ಗುರು, ಹೇಳ್ತೀನಿ ಕೇಳಿಸ್ಕೊಳ್ರಿ. ತಗದಿಲ್ಲದ ಬಡ್ಗೆ ಮಗನ್ ಮುಕ್ಳಿಗೆ ತಕ್ಕೋದ್ನಂತೆ. ಏನ್ ಹೇಳೋದು ನನಗಂತೂ ಸ್ಟಾರ್ಟ್ ಅನ್ನೋ ಅರ್ಥ ಆಗಿಲ್ಲ. ಬಟ್ ನೋಡಿ, ಇಬ್ರು ಕೆಲಸ ಇಲ್ಲದೆ ಬೋಳಿ ಮಕ್ಳಿಗೆ ಕಾಸು ಸಿಕ್ಬಿಟ್ರೆ ಏನ್ ಮಾಡ್ತಾರೆ ಅಂತ. ಮಾಮ್ಸ್ ಟೈಮ್ ಎಷ್ಟು ಇರೋ, ನಿನ್ ಫೋನ್ ಇಲ್ಲ, ಫೋನ್ ಎತ್ತಿಲಿ. ನಕ್ಕ ನಾರೇ ಹೋಯ್ತೈತಲ್ಲೋ, ಟೈಮ್ 2 ಗಂಟೆ. ಇವಾಗ ನಾವು ನಾರ್ಮಲ್ ಆಗಿ ಜನ ಏನು ಡಿಸೈಡ್ ಮಾಡ್ತಾರೆ, ಮಚ್ಚ ಒಂದು ಕಡೆ ಹೋಗ್ಬಿಟ್ಟು ಶೆಡ್ ಆಗೋಣ, ಇಲ್ಲಾಂದ್ರೆ ಮನೆಗೆ ಓಡೋಣ ಅಂತ. ನಾವು ಶೆಲ್ಗೆ ಹೋಗ್ಬಿಟ್ಟು ಮಚ್ಚ ಬಿಗ್ ಬ್ಯಾಗ್ ಹೊಡಿಯೋಣ ಅಂತ ಡಿಸೈಡ್ ಆಗ್ತಾ ಇದ್ದೀವಿ. ಅಯ್ಯೋ ರೋದ್ನೆ. ಬಿಗ್ ಬೇ ಇಲ್ಲಿಂದ ಇವಾಗ 40 ಕಿಲೋಮೀಟರ್ಸ್ ಇದೆ. ಬಿಗ್ ಬೇ ಶೆಲ್ ಪೆಟ್ರೋಲ್ ಬಂಕ್ 10 ಕಿಲೋಮೀಟರ್ ಇದೆ. ಸೊ ಫಸ್ಟ್ ಆ ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಇವನ್ ಬಾಡಿ ಗರಂ ಮಾಡಿಕೊಂಡು ನಾನು ಚಿಲ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ಮಾಸ್ಟರ್ ಏನಾದ್ರು ಸಿಕ್ಕಿದ್ರೆ ಅದನ್ನು ತೆಕ್ಕೊಂಡು ಬರ್ತೀವಿ. ಮನೆಯಿಂದ ಬಿಡ್ತಾನೆ ಅರ್ಧ ಲೀಟ್ರು, ಇವನು ಅರ್ಧ ಅಲ್ಲ, ಇವನು 2 ಗುಟ್ಕು, ನಾನು ಅರ್ಧ ಲೀಟ್ರ್ ಜ್ಯೂಸ್ ಕುಡಿದ್ಬಿಟ್ಟೆ. ನೋಡ್ರಿ, ನೀವು ಮಲ್ಕೊಳ್ಳೋ ಟೈಮಲ್ಲಿ ನಾವು ಎದ್ದೇಳ್ತೀವಿ. ಅಲ್ಲ ಸಾರಿ, ನೀವು ಎದ್ದೇಳೋ ಟೈಮಲ್ಲಿ ನಾವು ಮಲ್ಕೋತೀವಿ. ಇದು ನಿಜಾನೇ, ಅದು ನಿಜಾನೇ, ಇದು ನಿಜ, ಎರಡು ನಿಜ ಮಚ್ಚ. ಸೊ ಎಕ್ಸ್ಪಲ್ಸು ನಕ್ಕೊಂಡು ಡಗರ್ಗರು, ಬಟ್ ಡಗರ್ ಹಾಕೊಂಡು ಆಚೆ ಓಡಾಡಕ್ಕಾಗೋದು ನಮ್ಮದು ನಾರ್ಮಲ್ಲು. ಶಿಸ್ತಾಗಿರೋ ಹುಡುಗಿರು ಆಚೆ ಬರಲ್ಲ ಅಂತೀಯಲ್ಲ ಮ್ಯಾಮ್. ನಕ್ಕ ನೋಡಿ ಗುರು, RC 390 ಆಗಲಿ, NS 200 ಓಡಾಡ್ಬಿಟ್ಟಿದ್ದೀನಿ ಬಿಡಿ. ಬಟ್ ಇದು NS 400 ಆಗಲಿ, ಈ ಥರ ಓಡಾಡೋಕ್ಕೆ ಆಗಲ್ಲ. ನಮ್ಮನ್ನು ಡಗರ್ನ ಎತ್ಕೊಂಡು ಓಡಾಡು. ಅಯ್ಯೋ ಸುಳೆ ಮಗನ ಏನೋ ಮಾಡ್ತಾ ಇದೆಯಾ, ಕಾಲು ಮೇಲೆ ಹಾಕೊಂಡ್ಬಿಟ್ಟಿದ್ಯಲ್ಲೋ. ಏನು ಹಾಕೋದಿಲ್ಲ, ಮೇಲ್ ಹಾಕೊಂಡ್ಬಿಟ್ಟಿದ್ಯಲ್ಲೋ. ನೋಡೇ ಇಲ್ಲ ನಾನು. ಒಂದ್ಸತಿ ಸುಟ್ಟಿಸ್ಕೊಂಡಿದ್ದೆ, ನಾಪ್ಕ ಆಯ್ತಾ ಬಾಸ್? ಗೊತ್ತು. ಓ ನೋಡಿ ಗಾಯ್ಸ್, ಏನೋ ಕಾಂಟ್ರವರ್ಸಿ ನಡೀತಾ ಇದೆ ಮೋಟೋ ವ್ಲಾಗಿಂಗ್ ಟೀಮಲ್ಲಿ. ದಯವಿಟ್ಟು ಇರೋಷ್ಟು ದಿನ ಖುಷಿಯಾಗಿರಿ, ಯಾರು ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇರೋ ಲೈಫ್ನ ಎಂಜಾಯ್ ಮಾಡಿ. ಜಗಳ ಮಾಡೋದ್ರಿಂದ ಏನೂ ಸಿಗಲ್ಲ, ಇನ್ನೂ ಕಮ್ಯುನಿಟಿ ಹಾಳಾಗುತ್ತೆ ಹೊರತು ಒಂದಾಗಲ್ಲ. ಚೆನ್ನಾಗಿರಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ನಾನು ಎಲ್ಲರ ಫ್ಯಾನೇ. ಸೊ ಗುರು, ನಂದು ಆಲ್ಮೋಸ್ಟ್ ಇದೆ ಸೇಮ್ ಟೇಕು. ನಾನು ಈ ಕಡೆ DVಗೂ ಸಪೋರ್ಟ್ ಮಾಡಲ್ಲ, ಈ ಕಡೆ TKಗೂ ಸಪೋರ್ಟ್ ಮಾಡಲ್ಲ. ಇಬ್ರು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. DV ಒಂಥರ ನಾನು ಮಾಡ್ತೀನಲ್ಲ ಮೋಟೋ ವ್ಲಾಗಿಂಗ್, ಆ ಥರ ಮಾಡ್ತಾರೆ. TK ಅವರು ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸೊ ಪೀಸು ಇಬ್ರದ್ದು ಕಂಟೆಂಟ್ ನೋಡ್ತೀನಿ, ಇಬ್ರು ಫಾಲೋ ಮಾಡ್ತೀನಿ ನಾನು. ನಾವೇನು ದೊಡ್ಡ ಪುಡಾಂಗಡಲ್ಲ, ಬಟ್ ಒಂದು ಒಪಿನಿಯನ್ ಹೇಳಿ ಕೊಡ್ತಾ ಇದೀವಿ ಅಷ್ಟೇ, ಸರಿನಾ? ಸೊ
ಈ ಕಡೆ ಟಿ ಕೆ ಅವರು ಪರ್ಸನಲ್ ಆಗಿ ಹೋಗಿದ್ದು ತಪ್ಪು, ಈ ಕಡೆ ಡಿ ವಿ ಅವರು ಆ ಥರ ಎನ್ರೇಜ್ ಆಗಿದ್ದು ತಪ್ಪು. ಇಬ್ರು ಸಿವಿಲ್ ಆಗಿರ್ಬೇಕಾಗಿತ್ತು ಆ್ಯಕ್ಚುಲಿ, ಇಬ್ರದ್ದು ತಪ್ಪಿದೆ. ಸೊ ಇಬ್ರು ಅಮ್ಮ ಸೊ ಇಬ್ರು ಇದೇ ಥರ ಸೆಟಲ್ಲು ನಿಲ್ಲಾಕ್ಬಿಟ್ಟು ಪೀಸಾಗೆ ತಮ್ಮ ಕೆಲಸ ಏನಾಯ್ತೋ ಮಾಡ್ಕೊಂಡೋಗಿ. ಇವಾಗ ನಾವು ವ್ಯೂವರ್ಸ್, ಆ್ಯಸ್ ಅ ವ್ಯೂವರ್ಸ್ ವಿ ಆರ್ ಎಂಜಾಯಿಂಗ್ ಬೋತ್ ಆಫ್ ದ ಕಂಟೆಂಟ್ಸ್. ಸೊ ಕೊಡ್ತಾ ಇರಿ ಕಂಟೆಂಟು, ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಏನಿಲ್ಲ ಗುರು, ನೀವು ಜಗಳ ಮಾಡೋದನ್ನ ಅದು ಎಂಟರ್ಟೈನ್ಮೆಂಟ್ ಆಗಿ ಇನ್ನೊಬ್ರು ತಗೊಂಡು ಅಡ್ವಾಂಟೇಜ್ ತಗೋತಾರೆ ಹೊರತು ಬೇರೆ ಏನೂ ಆಗಲ್ಲ. ಎಕ್ಸಾಕ್ಟ್ಲಿ. ಇವಾಗ ನೀವೇ ನೋಡ್ಬೋದು ಎಷ್ಟೊಂದು ರೋಸ್ಟಿಂಗ್ ಚಾನಲ್ಸ್ ಆಗಲಿ ಇಲ್ಲ ಬೇರೆ ಲೈಕ್ ತಂಡದವರು ಅಂದರೆ ಬೇರೆ ಅಪೋಸಿಂಗ್ ಟೀಮ್ಸಲ್ಲಿ ಯಾರ್ಯಾರು ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಇದ್ರು ಅವ್ರದ್ದು ಗ್ರೋತ್ ಆಯಿತು ಹೊರತು ಇದನ್ನ ಯೂಸ್ ಮಾಡ್ಕೊಂಡವರು ಲೈಕ್ ಅವ್ರು ಒರಿಜಿನಲ್ ಆಗಿ ಗ್ರೋತ್ ಆಗಿಲ್ಲ, ಆರ್ಗ್ಯಾನಿಕ್ ಆಗಿ ಅಥೆಂಟಿಕ್ ಆಗಿ ಗ್ರೋತ್ ಆಗಿಲ್ಲ ಯಾರ್ದು. ನಿಮ್ಮ ಜಗಳ ಇಟ್ಕೊಂಡು ಕಾಂಟ್ರವರ್ಸಿ ಹೇಳೋ ಥರ ರೀತಿಲಿ ಯೂಟ್ಯೂಬಲ್ಲಿ ವ್ಯೂಸ್ ಗೇನ್ ಮಾಡೋದಾಗಲಿ ಏನು ಮಾಡೋದಾಗಲಿ ಮಾಡ್ಕೊಂಡವ್ರೆ. ಇದೆಲ್ಲ ಯಾಕೆ ಬೇಕು ಗುರು? ಆರಾಮಾಗಿ ಎಂಜಾಯ್ ಮಾಡಿರಿ, ಬೈಕ್ಗಳು ತಗೊಂಡು ಮಜಾ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಜಗಳ ಮಾಡೋದು ಗಿಗ್ಲ ಮಾಡೋದೆಲ್ಲ ಯಾಕೆ ಬೇಕು ಹೇಳಿ? ಮೋಟೋ ಕಮ್ಯುನಿಟಿ ಅನ್ನೋದು ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ, ಇನ್ಯಾವ ಕಮ್ಯುನಿಟಿಲೂ ಅಷ್ಟು ಫ್ರೆಂಡ್ಲಿ ಆಗಿಲ್ಲ. ಬಟ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೋಟೋ ವ್ಲಾಗಿಂಗ್ ಟೀಮ್ ಅಂತ ಬಂದರೆ, ಕಮ್ಯುನಿಟಿ ಅಂತ ಬಂದರೆ ಮನಿ ಟಾಕ್ಸು. ಏನು ಗುರು, ಸ್ಟಾಕ್ ಗಾಡಿ ಅಂತ ಅಂದಿದ ತಕ್ಷಣ ಏನು ಬೆಲೆ ಇಲ್ವಾ ಗುರು? ಹೇಳು ಮಚ್ಚ, ನನಗೆ ಎಕ್ಸ್ಪಲ್ಸ್ ಫೇರ್ ಬೆಲೆ ಕಡಿಮೆ ಇದೆ. ಇಲ್ಲಪ್ಪ, ನಮ್ಮ ಡಗರೇ ಎಲ್ಲ ಕಡೆ ಕರ್ಕೊಂಡೋಯ್ತದೆ. ಬಟ್ ಆದರೂ ಹ್ಞೂ ಮಚ್ಚ, ಇಲ್ಲಿ ಒಂದು ಸ್ಟೋರಿ ಹೇಳ್ತೀನಿ. ಇದೆಲ್ಲ ಆಫ್ ಕ್ಯಾಮ್ರಾ ಸ್ಟೋರೀಸು, ಯಾಕಂದರೆ ಇದೆಲ್ಲ ಕ್ಯಾಮ್ರಾದಲ್ಲಿ ಹಾಕಿದ್ರೆ ನಾವು ಸಿಕ್ಕಾಕಿ ಇಸ್ಕೊಂಡು ಇವಾಗ ಡಿ ಬಿ ಅವರು ಬರೀ ಇನ್ವೆಸ್ಟಿಗೇಷನ್ಗೆ ಹೋಗಿದ್ರು, ನಾವು ಸೀದಾ ಪರ್ಮನೆಂಟಾಗಿ ಕುತ್ಕೊಬೇಕಾಯ್ತದೆ. ಮತ್ತೆ ನಾನು ಯಾಕೆ ಹಿಂಗೆಲ್ಲ ಓಡಾಡ್ತೆ? ಅಚ್ಚ, ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ. ಓ ನೋಡಿ ಗುರು, ನಮ್ಮ ಶೆಲ್ಲು ಬಂದ್ಬಿಡ್ತು.